ನಡುಗಿದೆ. ಸಹಜವಾಗಿಯೇ ಇದು ಜಿಲ್ಲೆಯ ಜನರ ವಿಜಯಪುರ ಜಿಲ್ಲೆಯಲ್ಲಿ ಭೂಕಂಪನ, ತಿಕೋಟಾ ತಾಲೂಕಿನೆಲ್ಲೆಡೆ ಭೂಕಂಪನದ ಅನುಭವವಾಗಿದೆ. ಜೋರಾದ ಶಬ್ದಕ್ಕೆ ಜನ ಗಾಬರಿಯಾಗಿಬಿಟ್ಟಿದ್ದಾರೆ. ಮಧ್ಯಾಹ್ನ 2:14ರಿಂದ 2:15 ವೇಳೆ ಭಾರೀ ಶಬ್ದವೊಂದಾಗಿದೆ. ಸೋಮದೇವರಹಟ್ಟಿ, ಮಲಕನದೇರಹಟ್ಟಿ, ಹುಬನೂರು, ಟಕ್ಕಳಗಿ, ಘೋಣಸಗಿ, ಕಳಕವಟಗಿ, ಬಾಬಾನಗರದಲ್ಲಿ ಭಾರೀ ಶಬ್ದ ಕೇಳಿಬಿಟ್ಟಿದೆ. ಕಳೆದ ವರ್ಷ 4-5 ಬಾರಿ ಇದೇ ರೀತಿ ಭೂಮಿ ಕಂಪಿಸಿತ್ತು. ಇದೇ ಪ್ರಮಾಣದಲ್ಲಿಯೇ ಶಬ್ದ ಆಗಿತ್ತು. ಈ ವರ್ಷದ ಮೊದಲ ಭೂಕಂಪನದ ಅನುಭವ ಸ್ಥಳೀಯರಿಗಾಗಿದೆ. ಜೋರು ಶಬ್ದದಿಂದ ಜನತೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ಮಯನ್ಮಾರು, ಬ್ಯಾಂಕಾಕ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಜನ ಕೂಡ ಇದು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಭೂಮಿ ಕಂಪಿಸಿದೆ, ಜೋರು ಶಬ್ದ ಕೇಳಿದೆ ಅಂದರೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿರಬೇಡ. ಸಹಜವಾಗಿಯೇ ಜನರು ಟೆನ್ಷನ್ನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪುರುಷೋತ್ತಮ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ವಿಜಯಪುರ ಜಿಲ್ಲೆಯಲ್ಲಿ ಭೂಮಿ ಕಂಪಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಗಂಟೆಗೆ ಆಯಿತು? ಅದಾದಮೇಲೆ ಈ ಭೂವಿಜ್ಞಾನಿಗಳು ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಈಗ ಜನರಲ್ಲೇನಾದರೂ ಆತಂಕ ದೂರ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರಾ? ಏನೆಲ್ಲ ಆಗ್ತಾ ಇದೆ ಇಲ್ಲಿ ಅಂತ? ಪ್ರೇಮ್, ಏನಂದ್ರೆ ಮೊದಲನೇದಾಗಿ ಅಂದ್ರೆ 3 ಗಂಟೆ ಸುಮಾರಿಗೆ ವಿಜಯಪುರ ಜಿಲ್ಲೆ ಅನೇಕ ಕಡೆ ಆಗಿದೆ. ಪ್ರಮುಖವಾಗಿ ಏನು ಅಂತಂದ್ರೆ ತಿಕೋಟಾ ತಾಲೂಕಿನ ಸುತ್ತಮುತ್ತಲೂ ಆಗಿದೆ. ಅದ್ರ ಜೊತೆಗೆ ಏನು ಅಂತಂದ್ರೆ ವಿಜಯಪುರ ನಗರದಲ್ಲಿ ಕೂಡ ಒಂದು ಜೋರಾದಂತ ಒಂದು ಶಬ್ದ ಕೂಡ ಕೇಳಿ ಬಂದ್ರೆ ಈ ನಿಟ್ಟಿನಲ್ಲಿ ಭೂಕಂಪನ ಆದಂತಹ ಒಂದು ಅನುಭವ ಏನಿದೆ ಅನೇಕ ಜನರಿಗೆ ಕೂಡ ಆಗಿದೆ ಅನ್ಕೊಂಡೆ. ಇದ್ರ ಬಗ್ಗೆ ಏನು ಅಂತಂದ್ರೆ ಇದ್ರ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿಲ್ಲ. ಅಂದ್ರೆ ಎಷ್ಟು ತೀವ್ರತೆ ಇತ್ತು ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿನ ಇದ್ರೊಳಗೂ ನೀಡಿಲ್ಲ. ಮಾಹಿತಿನ ಅವರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿ ತಿಳಿದ ನಂತರ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದು ಕೂಡ ಮಾಹಿತಿ ತಿಳಿಯಲಿದೆ. ಆದ್ರೆ ಏನ್ ಈ ಭೂಕಂಪನ ಆಗಿದೆ ಅಂದ್ರೆ ಏನು ಮೊನ್ನೆ ತಾನೇನೆ ಏನು ಅಂತಂದ್ರೆ ಮಯನ್ಮಾರ್ನಲ್ಲಿ ಏನೊಂದು ಭೂಕಂಪ ಕಂಪಿಸಿತ್ತು. ಅದಾದ ನಂತರ ಈ ರೀತಿ ಒಂದು ಭೂಕಂಪನ ವಿಜಯಪುರದಲ್ಲಿ ಸಂಭವಿಸಿದ್ದಕ್ಕೆ ಅನೇಕ ಜನರು ಕೂಡ ಆತಂಕಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ಇನ್ನು ಇದರ ತೀವ್ರತೆ ಏನು ಗೊತ್ತಾಗುತ್ತೆ, ಅದಾದ ನಂತರ ಇದ್ರ ಬಗ್ಗೆ ಮತ್ತೆ ಆತಂಕ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.